ನಿಮ್ ಜೊತೆ ಎಲ್ಲ ಸೇರ್ಕೊಂಡು ನಾನು ಪೋಸ್ಟರ್ ಅಂಟಿಸ್ಬೇಕಾ? ಅದೆಲ್ಲ ಆಗಲ್ಲ. ಅದೇ ಮತ್ತೆ ಬಾಮೈದು ಇರೋ ಲೆವೆಲ್ಗೆ ಈ ಕೆಲಸ ಮಾಡೋದ? ಹಲೋ, ಇದನ್ನೆಲ್ಲ ಕೆಲ್ಸ ಅಂತ ನೋಡಿದ್ರೆ ಅದ್ರ ಲೆವೆಲ್ ಚಿಕ್ಕದೆ, ಅದೇ ಸಹಾಯ ಅಂತ ನೋಡಿದ್ರೆ ಅದ್ರ ಲೆವೆಲ್ ದೊಡ್ಡದು. ಏನ್ ಹಂಗ್ ನೋಡ್ತಿದ್ಯಾ? ಸುಧಾಮೂರ್ತಿ ಅವ್ರು ಬಿಡುವಿದ್ದಾಗ ದೇವಸ್ಥಾನದಲ್ಲಿ ಚಪ್ಪಲಿ ನೋಡ್ಕೊಂತಾರೆ, ಪ್ರಸಾದಕ್ಕೆ ತರಕಾರಿನೂ ಕಟ್ ಮಾಡ್ಕೊಡ್ತಾರೆ. ಅವ್ರು ಇದನ್ನೆಲ್ಲ ಕೆಲ್ಸ ಅಂತ ಮಾಡಲ್ಲ, ಸೇವೆ ಅಂತ ಮಾಡ್ತಾರೆ. ಅಂತದ್ರಲ್ಲಿ ನಿಮ್ದೇನ್ ಬಿಲ್ಡಪ್? ನಿಜವಾದ ಲೆವೆಲ್ ನಾವು ಮಾಡೋ ಕೆಲ್ಸದಿಂದ ಡಿಸೈಡ್ ಮಾಡೋದಲ್ಲ, ನಾವು ಮಾಡೋ ಸಹಾಯದ ಮೇಲೆ ಡಿಸೈಡ್ ಮಾಡೋದು. ಅದು ಸರಿನೇ. ಸರಿ ಆದ್ರೆ ಏನಾಯ್ತಂತೆ, ಇದನ್ನೆಲ್ಲ ಅಣಿಸಿ ಮನೆಗೆ ಹೋಗಕ್ಕೆ ಲೇಟ್ ಆಗುತ್ತೆ. ಇಷ್ಟು ಲೇಟ್ ಆಗಿ ಮನೆಯಿಂದ ಆಚೆ ಇದೆಯಾ ಅಂತ ನಮ್ಮಮ್ಮ ಬೈತಾರೆ. ಹೌದೌದು, ಇಷ್ಟೊತ್ತಾಗ್ಲೇ ಅವ್ರ ಅಮ್ಮ ಟೆನ್ಷನ್ ಮಾಡ್ಕೊಂಡು ಆಟ ಆಡಕ್ ಹೋಗಿದ್ ಮಗು ಯಾಕೆ ಬರ್ಲಿಲ್ಲ ಅಂತ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಓಡಾಡ್ತಿರ್ತಾರೆ. ಏನು ಇವಾಗ ನಗೋಂತದ್ ಏನಿತ್ತು? ನಾನ್ ಕಾಮಿಡಿ ಮಾಡಿದ್ನಲ್ಲ ಮಾಮೇದ. ಮತ್ತಿನ್ನೇನ್ ಬಾಸು, ನೋಡಕ್ ಒಳ್ಳೆ 2 ಕತ್ತೆ ವಯಸ್ಸಾಗಿರೋ ತರ ಇಟ್ಕೊಂಡು ಆದ್ರೂ ಲೇಟ್ ಆಗಿ ಹೋದ್ರೆ ನಮ್ಮಮ್ಮ ಬೈತಾರೆ ಅಂತ ಅಳ್ತಾ ಇದೆಯಲ್ಲ, ನೀನು ನೋಡ್ದೆ ಇನ್ನೇನ್ ಅಳ್ಬೇಕಿತ್ತ? ಅದೇ ನಮ್ಮನ್ ನೋಡಮ್ಮ, ನಾವು ಬೀದಿಗೆ ಬಂದ್ರೆ ಸಾಕು ಮನೆ ಅನ್ನೋದ್ ನೆನಪಿಗೆ ಬರಲ್ಲ. ಸತ್ಯ ಅಲ್ಲೋಡು, ಟೀ ಬಂತು, ಬಿಸಿ ಬಿಸಿ ಟೀ ಕುಡ್ದು ಕೆಲಸ ಸ್ಟಾರ್ಟ್ ಮಾಡೋಣ. ಹೂ ಕಣ್ರೋ, ನಡೀರಿ. ಅಮಲ್ ಬೇಬಿ ಬಾ, ನಿಂಗೊಂದು ಟೀ ಕೊಡಿಸ್ತೀನಿ. ಟೀ ಕುಡ್ದು ಎನರ್ಜಿ ತಗೋ. ನಂಗೆ ಟೀನು ಬೇಡ, ಏನು ಬೇಡ. ಯಾಕೆ? ಯು ಆರ್ ಎ ಕಾಂಪ್ಲೇನ್ ಬಾಯ್. ನಿನ್ಗೆ ಹೆಂಗ್ ಗೊತ್ತು? ನೀನ್ ನೋಡಿದ್ ಫಸ್ಟ್ ಡೇನೆ ಗೊತ್ತಾಯ್ತು. ಬಾ, ಟೀ ಕುಡಿ. ಪಾಮೈದ, ಇಲ್ಲಿಂದ ಹೋಗೋಣ ಬಾರೋ. ಪಾಮೈದ, ಬಾಮೈದ ಬೇಗ ಬಾರೋ, ಟೀ ಸಖತ್ತಾಗಿದೆ ಚಳಿಗೆ. ಈಗೇನ್ ಹೇಳ್ತೀರಾ ಸರ್? ಇಲ್ಲ ನನ್ ಕರ್ಮ. ನಡಿಯೋ ಬಂದು ಹಾಕಿ. ಪಾಮೈದ, ಏನೋ ಮಾಡ್ತಾ ಇದ್ಯಾ? ನಡಿ ನನ್ನ ಜೊತೆ. ಟೀ ಸಖತ್ತಾಗಿದೆ, ನಾವು ಕುಡಿಯೋ. ಅಣ್ಣ, ಸ್ಪೆಷಲ್ ಕಡಕ್ ಟೀ ಅಮೂಲ್ ಬೇಬಿಗೂ. ಬೇಡ ಬೇಡ, ನನಗೆ ಟೀನು ಬೇಡ, ಏನು ಬೇಡ. ಇಲ್ಲೆಲ್ಲ ಹೈಜಿನಿಕ್ ಆಗಿರಲ್ಲ. ಏಯ್, ಇದು ಹೆಜ್ಜೆನ್ನಲ್ಲ, ಬರೀ ಟೀ. ಕುಡಿ ಕುಡಿ. ಏಯ್, ಏನು? ಏನು ಇಲ್ಲ ತಮ್ಮ ಸರ್, ಅದು ನಾನು ರೋಡ್ ಸೈಡ್ ಟೀ ಕುಡಿಯಲ್ಲ ಅಂತಿದ್ದೆ ಅಷ್ಟೇ. ಬಾಮೈದ, ರೋಡ್ ಸೈಡ್ ಟೀ ಅಂತ ಅಷ್ಟು ಕಂಡ ಮಾಡ್ಬೇಡ. ಇವತ್ತು ದೇಶ ಆಳ್ತಿರೋರು ಒಂದ್ ಟೈಮಲ್ಲಿ ರೋಡ್ ಸೈಡ್ ಟೀ ಮಾಡ್ತಿದ್ದವ್ರೆ. ಸಾಪಾಸ್ ಬಾಮೈದ, ಅಪರೂಪಕ್ಕೂ ಒಂದೊಳ್ಳೆ ಮಾತೆ. ಅಮೂಲ್ ಬೇಬಿ, ಈ ಟೀಗೆ ನಾನೇ ಗ್ಯಾರಂಟಿ. ಸುಮ್ನೆ ಕುಡಿ. ಅಣ್ಣ ನೀವು ಕೊಡಿ. ತಗೋ, ಕುಡಿ. ತಗೊಳ್ಳಿ ಸರ್, ಸತ್ಯ ಪ್ರೀತಿಯಿಂದ ಕೊಡ್ತಿದ್ದಾಳೆ. ನಮ್ ಭಾವ ತುಂಬಾ ಬಿಲ್ಡಪ್ ರಾಜ. ವಾವ್, ಟೀ ಅಂದ್ರೆ ಇದು ಏನ್ ಸಕ್ಕತ್ತಾಗಿದೆ ಸರ್ ಟೀ ಇದು. ನೀವ್ ಯಾಕೆ ಕಾಫಿ ಹೌಸ್ ತರ ಟೀ ಹೌಸ್ ಓಪನ್ ಮಾಡಬಾರ್ದು? ಸಖತ್ ಪ್ರಾಫಿಟ್ ಅಲ್ಲಿ ಇರ್ತೀರಾ. ಹೌದು, ಈ ಕಡೆ ಮಾಡ್ಬಿಡಿ, ಇಂಡಸ್ಟ್ರಿ ಅವ್ರಲ್ಲ ಅಲ್ಲೇ ಇದಾರೆ. ಇರ್ತಾರೆ ಇರ್ತಾರೆ, ಆದ್ರೆ ನಿಮ್ಮಂತ ಕಾಸಿರೋರು 5 ರೂಪಾಯಿ ಟೀನ 500 ರೂಪಾಯಿ ಕೊಟ್ಟು ಕುಡಿದ್ರೆ ತಾನೆ ಗಂಟ್ಲಿಗೆ ಇಳಿಯೋದು. ಕುಡಿಯೋಕ್ ಮುಂಚೆನೆ ಕ್ಲೀನು, ಮಣ್ಣು, ಮಸಿ ಅಂತ ಎಲ್ಲ ಶುರು ಮಾಡ್ತೀರಾ. ಪಾಪ ಇಂಥವ್ರು ಎಲ್ಲಿಗೆ ಹೋಗ್ಬೇಕು? ಕರೆಕ್ಟ್ ಸತ್ಯ. ಇಲ್ಲ ಇಲ್ಲ, ನಾನಂತೂ ಇನ್ಮೇಲೆ ಇಂಥ ಕಡೆನೆ ಟೀ ಕುಡಿಯೋದು ಅಲ್ವಾ ಒಮ್ಮೆದ? ಹೌದೌದು. ಸತ್ಯ, ಟೀ ಕುಡ್ದಾಯ್ತು, ನಾನು ನಿನ್ ಮನೆಗೆ ಹೋಗಿ ಬರ್ಲಾ? ಏನ್ ಸತ್ಯ ಇದು, ಮಗು ಮನೆಗೆ ಹೋಗ್ಬೇಕು ಅಂತ ತುಂಬಾ ಆಟ ಮಾಡ್ತಿದೆ. ಹಲೋ, ನಾನೇನ್ ಮಗು ಅಲ್ಲ. ಅಮೂಲ್ ಬೇಬಿ, ಬಾ ನನ್ ಜೊತೆ. ಸತ್ಯ ಸತ್ಯ ಸತ್ಯ, ಅಣ್ಣ ನಂಗೆ ಇನ್ನೊಂದು ಟೀ ಹಾಕು. ಏನ್ ಸತ್ಯ ಕರೆದಿದ್ದು? ನೋಡ ಅಮೂಲ್ ಬೇಬಿ,
ಈಗಾಗಲೇ ಮಗು ಮಗು ಅಂತ ಇವರೆಲ್ಲರೂ ಆಡ್ಕೊಂತಿದ್ದಾರೆ. ನೀನೇನಾದ್ರೂ ಅಮ್ಮ ಬೈತಾರೆ ಅಂತ ಮನೆಗೆ ಹೊಟ್ಟೋದ್ರೆ ನಾಳೆ ಏರಿಯಾ ಇಡೀ ನೀನ್ ಹೆದ್ರು ಪುಕ್ಲ ಅಂತ ಡಂಗೂರ ಸಾರ್ಕೊಂಬಂದ್ಬಿಡ್ತಾರೆ. ನಮ್ಮ ಹುಡುಗರ ಬಗ್ಗೆ ಗೊತ್ತಲ್ಲ. ಈ ಏರಿಯಾದಲ್ಲ, ನೋ ಈ ಏರಿಯಾದಲ್ಲಿ ನನ್ನ ರೆಪ್ಯುಟೇಷನ್ ಯಾವುದೇ ಕಾರಣಕ್ಕೂ ಹಾಳಾಗಬಾರ್ದು. ಅಲ್ಲಿ ನೋಡ್ರು ಲವ್ ಬರ್ಡ್ಸು ಎಷ್ಟು ಚೆನ್ನಾಗಿ ಮಾತಾಡ್ಕೋತಾ ಇದ್ದಾವೆ. ಬಾಯ್ಸ್ ಅವ್ರಿಬ್ರು ಒಟ್ಟಿಗೆ ಇಲ್ಲೇ ಪೋಸ್ಟ್ ಅಂಟ್ಸಕ್ಬಿಟ್ಟು ನಾವೇ ಬೇರೆ ಕಡೆ ಹೋಗ್ಬಿಡೋಣ. ಅವಾಗ ಮಾತ್ರನೇ ಅವ್ರು ಇನ್ನೂ ಹತ್ರ ಆಗಕ್ಕಾಗೋದು. ಏನಂತೀರಾ? ಸರಿ, ಹೀಗೇನಂತೀಯ? ಪೋಸ್ಟರ್ ಅನ್ಸಕ್ ಬರ್ತೀನಿ. ಇದ್ದು ಮೀಟ್ರು ಬಾ. ಅಂತಮಾಸ್ ಅಮೂಲ್ ಬೇಬಿ ಪೋಸ್ಟ್ ಅನ್ಸಕ್ ರೆಡ್ಡಿ. ಒಪ್ಕೊಂಡ್ಬಿಟ್ನ. ಸರಿಯಾಗಿದ್ರೆ ಎಲ್ಲಾರು ಒಟ್ಟಿಗೆ ಅನ್ಸಿದ್ರೆ ಲೇಟ್ ಆಗುತ್ತೆ. ನಾವು ಪಕ್ಕದ ರೋಡಲ್ಲಿ ಅನ್ಸ್ತೀವಿ, ನೀವ್ ಇಲ್ಲೇ ಅನ್ಸ್ಕೊಳ್ಳಿ. ಯಾಕ್ರೋ ಎಲ್ರು ಒಟ್ಟಿಗೆ ಪೋಸ್ಟ್ ಅನ್ಸೋಣ? ಬೇಡ ಸತ್ಯ, ನಾವು ಮಾತಾಡ್ತಾ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತೀವಿ. ನೀವು ಇಲ್ಲೇ ಅಂಟ್ಕೊಳ್ಳಿ, ನಾವು ಪಕ್ಕದ ರೋಡ್ ಐತೀವಿ. ಏನೋ ಏನಿಲ್ಲ, ನೀವಿಬ್ರು ಇಲ್ಲೇ ಪೋಸ್ಟ್ ಅಂಟಿಸಿ, ನಾವು ಪಕ್ಕದ ರೋಡಲ್ಲಿ ಅಂಟಿಸ್ತೀವಿ ಅಂತಿದ್ದಾನೆ. ಸರಿ ಅಣ್ಣ, ಎಷ್ಟಾಯ್ತು? ಅಮೂಲ್ ಬೇಬಿ ಬಾ. ಇನ್ನೇನು ಆಯ್ತಲ್ಲ, ನೀವೆಲ್ಲ ಪೋಸ್ಟ್ ಅನ್ಸಿ, ನಾನು ಬೆಳಗ್ಗೆ ಸಿಗ್ತೀನಿ. ಬರಲ್ಲ, ಬಾಯ್. ಬಾ ಮೈದಾ. ನೀವೆಲ್ಲಿಗೆ ಹೋಗ್ತಾ ಇದ್ದೀರಾ ಸರ್? ಮನೆಗೆ. ನೀವು ಹೋಗ್ಬಿಟ್ರೆ ಪೋಸ್ಟ್ ಗಮ್ಮಕ್ಕದ ಯಾರು? ಹೋಗನ್ವಾ, ಲೇಟ್ ಆಗುತ್ತೆ. ಬಾ ಮೈದಾ. ಹೇಳಮ್ಮ. ಏನು ಹೇಳಮ್ಮ? ಗಂಟೆ ಎಷ್ಟಾಯ್ತಂತ ಗೊತ್ತೇ ನಿನಗೆ? ಹೊತ್ತು ಗೊತ್ತು ಏನು ಇಲ್ವಾ? ಎಲ್ಲ ಇದೆಯಾ? ಅಮ್ಮ, ನೀನೇನು ಟೆನ್ಷನ್ ಮಾಡ್ಕೊಂಬೇಡ. ನಮ್ ವೆಂಕಣ್ಣ ಇದಾರಲ್ಲ, ಅವ್ರ ಮೇಲಿಂದ ಬಿದ್ದು ಪೆಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹಾಸ್ಪಿಟಲ್ಗೆ ಸೇರ್ಸಿದೀನಿ, ಡಾಕ್ಟ್ರು ಬ್ಲಡ್ ಬೇಕು ಅಂದ್ರು. ಅದನ್ನೇ ಅರೇಂಜ್ ಮಾಡ್ತಾ ಇದೀನಮ್ಮ. ನಾನೀಗ ಹಾಸ್ಪಿಟಲ್ ಅಲ್ಲೇ ಇದ್ದೀನಿ. ಬೇಗ ಆಗ್ಬಿಟ್ರೆ ಬಂದ್ಬಿಡ್ತೀನಿ, ಇಲ್ಲ ಅಂದ್ರೆ ಬೆಳಗ್ಗೆ ಬರ್ತೀನಮ್ಮ. ನೀನು ಎಷ್ಟು ಹೇಳಿದ್ರು ಬದಲಾಗಲ್ಲ ಕಣೆ. ಆಸ್ಪತ್ರೆ ಬ್ಲಡ್ ಅಂತ ಹೇಳಿ ಬಾಯಿ ಕಟ್ ಹಾಕ್ಬಿಡ್ತೀಯ.